ದಲಿತ ಹೋರಾಟಗಾರರ ಕಾಲೆಳೆಯುತ್ತಿರುವುದು ವಿಷಾದದ ಸಂಗತಿಯಾಗಿದೆ. ಕರ್ನಾಟಕ ಮಹಾಜನಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ.ವಿ. ಮಂಜುನಾಥ್ ಅಳಲು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವಿಸುವ ಹಕ್ಕನ್ನು ನೀಡಿದ್ದು, ಸಂಘಟನೆ, ಶಿಕ್ಷಣ, ಹೋರಾಟದ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಅವಕಾಶವನ್ನು ನೀಡಿದ್ದಾರೆ. ಅದರಂತೆಯೇ ದೇಶದಾದ್ಯಂತ ಸಾವಿರಾರು ದಲಿತ ಸಂಘಟನೆಗಳು ಹುಟ್ಟಿಕೊಂಡಿದ್ದು ತಮ್ಮದೇ ಆದ ರೀತಿಯಲ್ಲಿ ಹೋರಾಟವನ್ನು ಮಾಡುತ್ತಿರುವುದು ಶ್ಲಾಘನೀಯವಾದ ವಿಷಯವಾಗಿದೆ. ಆದರೆ ಒಬ್ಬ ದಲಿತ ಹೋರಾಟಗಾರನ ಕಾಲನ್ನು ದಲಿತರೇ ಎಳೆಯುತ್ತಿರುವುದು ಸೋಜಿಗದ ಸಂಗತಿಯಾಗಿದ್ದು, ಈ ವ್ಯವಸ್ಥೆ ತಪ್ಪಿ ದಲಿತರೆಲ್ಲರೂ ಒಗ್ಗಟ್ಟಾಗಬೇಕು. ದಲಿತರ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವುದು ಕಂಡುಬಂದರೆ ಯಾವುದೇ ಸಂಘಟನೆಯ ಪದಾಧಿಕಾರಿಗಳಾಗಲಿ ಸದಸ್ಯರಾಗಲಿ ಅಲ್ಲಿ ಹೋಗಿ ಕೈ ಜೋಡಿಸುವಂಥ ವ್ಯವಸ್ಥೆ ನಿರ್ಮಾಣವಾದಾಗ ಮಾತ್ರ ದಲಿತರು ಉದ್ಧಾರವಾಗುತ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಬೇಕೆಂದು ಕರ್ನಾಟಕ ಮಹಾಜನಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ.ವಿ. ಮಂಜುನಾಥ್ ಅವರು ಮನವಿ ಮಾಡಿದ್ದಾರೆ. ನೂರಾರು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ. ನಾವು ಒಗ್ಗಟ್ಟಾಗಿ ಮಾಡುವಂತ ಕೆಲಸಗಳು ನಾವು ಮಾಡ್ತಾ ಇಲ್ಲ. ಅದನ್ನ ಒಗ್ಗೂಡಿಸುವಂತ ಕೆಲಸ ನಮ್ಮ ಸಮುದಾಯದಲ್ಲಿ ಆಗ್ಬೇಕು. ಯಾವ್ದೋ ಒಂದು ವ್ಯಕ್ತಿ ಏನೋ ಒಂದು ವಿಚಾರವಾಗಿ ಯಾವ್ದೋ ಒಂದು ಹೋರಾಟಕ್ಕಾಗ್ಲಿ ಯಾವ್ದೋ ಒಂದು ವಿಚಾರ ಕೈ ಹಾಕಿದಾಗ ಅವನು ಏನು ಪ್ರಾಮಾಣಿಕವಾಗಿ ಇದಾನ, ನಮ್ಮ ಸಮುದಾಯದ ವ್ಯಕ್ತಿ ಅವ್ನು ಪ್ರಾಮಾಣಿಕವಾಗಿ ಇದಾನ ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು. ಅವನಿಗೆ ಬೆಂತಟ್ಟುವಂತ ಕೆಲಸ ಮಾಡ್ಬೇಕು, ಸಪೋರ್ಟ್ ಆಗಿ ನಿಲ್ಲುವಂತ ಕೆಲಸ ಮಾಡ್ಬೇಕು. ಅದ್ರಲ್ಲಿ ನಮ್ಮದೇ ಸಮುದಾಯದವರು ನಮ್ಮ ಎಲ್ಲಿ ಏನ್ ವಿಚಾರ ಕೆಲಸ ಮಾಡಿರ್ತೀವಿ ಅವ್ರ ಜೊತೆ ಹೋಗಿ ಕೈ ಜೋಡಿಸಿ ನಮ್ಮ ವಿರುದ್ಧ ಬರೋಂಥದ್ದು, ನಮ್ಮ ಕಾಲ ಇರುವಂತದ್ದು, ನಮ್ಮ ಹೆಸರು ಹೇಳಿ ದುಡ್ಡು ತಗೊಂಡ್ ಬರೋಂಥದ್ದು, ನಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಎಲ್ಲ ಬೇರೆ ಸಮುದಾಯದವ್ರು ಮಾಡ್ತಾ ಇಲ್ಲ, ನಮ್ಮದೇ ಸಮುದಾಯದವ್ರು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಟ್ಟು ಇದಕ್ಕೆಲ್ಲ ಸರಿಪಡಿಸ್ಕೊಳ್ಬೇಕಲ್ಲ. ಮೊದಲು ನಾವು ಒಗ್ಗಟ್ಟಾಗಿ ಅಂದ್ರೆ ಎಲ್ಲಿ ಸಾಧ್ಯ? ಯಾರಾದ್ರೂ ಒಂದು ವಿಚಾರವನ್ನ ತಗೊಂಡಾಗ ಅದನ್ನ ಸರಿಪಡಿಸ್ಕೊಳ್ಳುವಂಥದ್ದು ಯಾರು? ಸಂದರ್ಶನದಲ್ಲಿ ಹೋಗ್ಬೇಕು. ಎಲ್ಲೋ ಏನೋ ತಪ್ಪು ಮಾಡಿದ್ರೆ ಬಂದು ಯಾರೋ ಒಬ್ರಿಗೆ ಹೇಳ್ಬೇಕು, ನಮ್ಗೆ ಈ ತರ ನೋವಾಗಿದೆ, ನಮ್ಗೆ ಈ ತರ ನಮ್ಮವರೇ ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋದು ಯಾರು ನಾವು? ಹಾಗಾಗಿ ತಾಲೂಕಿನಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡೋದಿದೆ, ಮಾಡೋಣ. ಎಲ್ಲ ಒಗ್ಗೂಡುವಂತ ಕೆಲಸ ಮಾಡ್ಬೇಕು. ದಯಮಾಡಿ ಯಾರೇ ಆಗಿರ್ಲಿ, ಒಬ್ಬ ಕಟ್ಟ ಕಡೆ ವ್ಯಕ್ತಿ ಬಾಬಾ ಸಾಹೇಬ್ರ ಹೆಸರು ಕೂಡ ಒಂದು ತಾಲೂಕು ಆಫೀಸ್ ಹತ್ರ ಒಂದು ಬೀದಿలో ಕುತ್ಕೊಂಡ್ರೆ ಇಡೀ ನಮ್ಮ ತಾಲೂಕಲ್ಲಿರುವಂತ ಸಮುದಾಯದ ಪ್ರತಿಯೊಬ್ಬ ಲೀಡರ್ ಕೂಡ ಅವ್ರ ಪರವಾಗಿ ನಿಂತ್ಕೊಳ್ಳುವಂತ ಕೆಲಸ ಆಗ್ಬೇಕು. ಅವತ್ತಿಗೆ ನಾವು ಇವತ್ತು ಏನ್ ಮಾಡಿದೀವಿ, ಬಾಬಾ ಸಾಹೇಬ್ರ ಹೆಸರಲ್ಲಿ ಸಂಘಟನೆಗಳು ಏನ್ ಮಾಡ್ಕೊಂಡಿದೀವಿ, ಅವತ್ತೇ ಇದಕ್ಕೆಲ್ಲ ಸಾರ್ಥಕತೆ. ಯಾರ ಮಾಡ್ತಾನೆ ಅವನ ಇಷ್ಟ, ಅವ್ನ್ ಸ್ವಾರ್ಥಕ್ ಮಾಡ್ತಾನೆ, ಅವನಿಗೋಸ್ಕರ ನಾವ್ಯಾಕೆ ಹೋಗ್ಬೇಕು, ಅವನ ಹೆಸರು ಪೇಪರ್ ಹಾಕ್ಸ್ಕೊಳ್ತಾರೆ, ಟಿವಿ ಬರ್ತಾರೆ. ಈ ಮನೋಭಾವ ದಯಮಾಡಿ ಯಾವುದೇ ಸಂಘಟನೆ ಅಧ್ಯಕ್ಷರುಗಳಿಗೆ ಬರಬಾರದು. ತಪ್ಪು ಮಾಡಿದ್ರೆ ಕ್ವಶನ್ ಮಾಡೋಣ, ತಿಳ್ಕೊಳ್ಳೋಣ.